ಆಂಬುಲೆನ್ಸ್ ಹೇಗಿದೆ? ಇದೊಂದು ಪ್ರಶ್ನೆಗಳು ಜನಕ್ಕೆ ಕಾಡ್ತಾ ಇದೆ. ಬನ್ನಿ ಆಂಬುಲೆನ್ಸ್ ಯಾವ ಥರ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಆಂಬುಲೆನ್ಸ್ ಹೇಗಿದೆ ನೋಡೋಣ. ಹಾಗಾದರೆ ಬನ್ನಿ, ಜನಗಳಿಗೆ ಎಂಥ ಸ್ಪೆಷಾಲಿಟೀಸನ್ನು ಈ ಆಂಬುಲೆನ್ಸ್ ಅವರು ಕೊಡ್ತಾ ಇದ್ದಾರೆ ಅನ್ನೋದನ್ನ ಈ ಸರ್ಕಾರ ನೋಡ್ತಾ ಇರ್ಬೋದು. ಇದು ನೋಡಿ, ಚೇರ್ಗಳು ನೋಡಿ, ಈ ಸೀಟ್ನ ನೋಡ್ತಾ ಇದ್ದರೆ ಇಲ್ಲಿ ಕುತ್ಕೊಳ್ಳೋಕ್ಕಾದ್ರೂ ಮನಸ್ಸು ಬರಲ್ಲ ಯಾರಿಗೆ ಆದರೂ. ಅಂಥ ಪರಿಸ್ಥಿತಿಲಿ ಈ ಡ್ರೈವರ್ ಓಡಿಸುವಂಥ ಜಾಗ ಇದು. ಈ ಸೀಟ್ ನೋಡಿ, ಎಲ್ಲ ಅರ್ಧೋಗಿ ನಿಂತಿರುವಂಥದ್ದು. ಈಗ ಎಸ್ಟಿಟ್ರುಗಳು ನೋಡ್ಬೋದು ನೀವು. ಎಸ್ಟಿಟ್ರು ಸ್ವಲ್ಪ ಮುಂದೆ ಬಂತು ಅಂದರೆ ಇದೆಲ್ಲ ಒಂಥರ ಕಟ್ಟಾಗಿದೆ. ಇಲ್ಲಿ ಲಾಸ್ಟ್ ನಿಮ್ಗೆ ತೋರಿಸ್ತಾ ಬರ್ತಾರೆ, ಈ ಕಡೆ ಸ್ವಲ್ಪ ಕಟ್ಟಾಗಿದೆ. ಇನ್ನೊಂದು ಸ್ವಲ್ಪ ಇಲ್ಲಿ ಅಂಕುರನ್ನು ಕೂಡ ಪ್ರೆಸ್ ಆಗದಿರೋ ರೀತಿಲಿ ಇರುವಂಥದ್ದು ಆಂಬುಲೆನ್ಸ್ ಇದೆ. ಅದೇ ಥರ ನಮಗೆ ಒಳಗಡೆ ಹೋಗ್ತಾ ಆಂಬುಲೆನ್ಸ್ ಹೀಗಿದೆಯಾ? ಇದು ಸರ್ಕಾರಿ ಆಂಬುಲೆನ್ಸಾ ಇಲ್ಲ ದನದ ಕೊಟ್ಟಿಗೆನಾ? ಇಲ್ಲೊಂದು ಸ್ಪೆಷಾಲಿಟಿ ಏನಾದ್ರು ಮಾಡ್ಬೋದಾ ದನದ ಕೊಟ್ಟಿಗೆ? ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ ಇದ್ರ ಬಗ್ಗೆ. ಬನ್ನಿ, ಇದು ಒಂದು ಸ್ಟ್ರೆಚ್ಚರ್ ಹೇಳ್ಕೊಳ್ಳೋದಕ್ಕಷ್ಟೇ. ಈ ಸ್ಟ್ರೆಚ್ಚರ್ನ ಹೇಳ್ಕೊಳ್ಳೋದಕ್ಕೆ ಅಷ್ಟೇ, ಇದು ಸ್ಟ್ರೆಚ್ಚರ್ ಮಾತ್ರ. ಆದರೆ ಈ ಸ್ಟ್ರೆಚ್ಚರ್ ಹೆಂಗಿದೆ? ಕಟ್ಟಾಗಿ ಬಿದ್ದಿರುವಂಥದ್ದು. ಇಲ್ಲೇನೂ ಇಲ್ಲ, ಇಲ್ಲಿ ಕಟ್ಟಾಗಿ ಎಲ್ಲ ಬಿದ್ದಿರುವಂಥದ್ದು. ರೋಗಿಗಳನ್ನ ಸಡನ್ ಆಗಿ ಎಲ್ಲರೂ ತಗೊಂಡು ಹೋಗ್ಬೇಕು, ಆಸ್ಪತ್ರೆಯಿಂದ ಆಸ್ಪತ್ರೆ ಸೇರಿಸ್ಬೇಕು ಅಂದರೂ ಕೂಡ ಸ್ಟ್ರೆಚ್ಚರ್ನ ಬಳಸುವಂಥದ್ದು ಆಗೋದೇ ಇಲ್ಲ. ಇಲ್ಲಿ ನೋಡಿ, ನಿಮಗೆ ಈ ಕಡೆ ಬರ್ತಾರೆ, ಸ್ವಲ್ಪ ಇದಿರೋ ಕೆಳಗಡೆ ಇಲ್ಲಿ ಇದು ಸೀಟ್ ಇರುವಂಥದ್ದು. ಈ ಪರಿಸ್ಥಿತಿ ಇದೆ. ಇದು ಸರ್ಕಾರಿ ಆಂಬುಲೆನ್ಸ್ನ ವ್ಯವಸ್ಥೆ. ಇದು ಸರ್ಕಾರಿ ಆಂಬುಲೆನ್ಸಲ್ಲಿ ಯಾವುದೇ ರೀತಿಯ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗಳು ಇಲ್ಲಿ ಇಲ್ಲದೆ ಇರೋದ ಕಾರಣ ಈ ಥರ ಹದಗೆಟ್ಟಿರುವಂಥ ಆಂಬುಲೆನ್ಸ್ ಇದು. ಈಗಲಾರು ಸರ್ಕಾರ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ತನಿಖೆ ತಗೊಂಡು ಒಳ್ಳೆ ಆಂಬುಲೆನ್ಸ್ನ ಬಿಡುಗಡೆ ಮಾಡಿ ಸರ್ಕಾರಿ ಸೇವೆ ಇರುವಂಥ ಜನಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಬಡ ಜನಗಳಿಗೆ ಒಂದು ಒಳ್ಳೆಯ ಉದ್ದೇಶ ಆಗಬೇಕು ಅಂತೇಳಿ ಈ ಸುದ್ದಿನ ಅರ್ಪಿಸ್ತಾರೆ.